ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬ್ರೇಕ್ಫಾಸ್ಟ್ ಮತ್ತು ಲಂಚ್ಗೆ ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ. ಅದಕ್ಕೆ ಕಾಂಬಿನೇಷನ್ ಆಗಿ ಹಸಿ ತೊಗರಿ ಕಾಳು ಮತ್ತು ಮೆಂತ್ಯ ಸೊಪ್ಪು ಸೇರಿಸಿ ಪಲ್ಯ ಮಾಡ್ತಾಯಿದ್ದೀನಿ. ಈ ಎರಡರದ್ದು ಕಾಂಬಿನೇಷನ್ ಸಖತ್ತಾಗಿರುತ್ತೆ. ತೊಗರಿ ಕಾಳು ಸೀಸನ್ ಅಲ್ವಾ, ಸೀಸನ್ನು ಮತ್ತೆ ಹೋದರೆ ನೆಕ್ಸ್ಟ್ ಸಿಗಲ್ಲ. ಸೊ ಆ ಸೀಸನಲ್ಲಿ ಸಿಗೋಂಥ ಫುಡ್ಡನ್ನ ತಿಂದ್ಬಿಡಬೇಕು ಆವಾಗಲೇ. ಸೊ ಇದಕ್ಕೆ ಒಗ್ಗರಣೆಗೆ ಒಂದು ಚಿಕ್ಕದಾದಂಥ 4 ಈರುಳ್ಳಿ, ಸ್ವಲ್ಪ ಒಂದು 4-5 ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, 1 ಟೊಮ್ಯಾಟೊ ಚಿಕ್ಕದು, ಹಾಗೆ ಹಸಿಮೆಣ್ಸಿನ್ಕಾಯಿದು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಮುಂಚೆನೇ ಫ್ರೈ ಮಾಡಿ ಎಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿರೋಂಥದ್ದನ್ನು ತಗೊಂಡಿದ್ದೀನಿ. ಇದನ್ನು ಮೆಂತ್ಯ ಸೊಪ್ಪನ್ನ ನಾನು ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿಟ್ಟಿರ್ತೀನಿ. ಬೆಳಗ್ಗೆ ಗಡಿಬಿಡಿನಲ್ಲಿ ಆಗಲ್ಲ, 7:45ಗೆಲ್ಲ ನಮ್ಮ ಮಕ್ಕಳಿಗೆ ಲಂಚ್ ಪ್ಲಸ್ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡಬೇಕು. ಅದಕ್ಕೇ ರಾತ್ರಿನೇ ಕ್ಲೀನ್ ಮಾಡಿಟ್ಟಿದ್ದೆ. ಸೊ ಇದಕ್ಕೆ ಸ್ವಲ್ಪ ಇದು ಮುಳುಗುವಷ್ಟು ನೀರು ಹಾಕಿ ಇಡ್ತೀನಿ. 5 ನಿಮಿಷ ಇಟ್ಟರೆ ಅದರಲ್ಲಿರೋಂಥ ಮಣ್ಣು ಏನಾದರೂ ಇದ್ದರೆ ಚೆನ್ನಾಗಿ ನೆನ್ಕೊಂಡು ಕೆಳಗಡೆ ಕೂತ್ಕೊಳ್ಳುತ್ತೆ, ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೊಪ್ಪು ಯಾವುದೇ ರೀತಿ ಅಂತ ಕಸರು ಸಿಗೋದಿಲ್ಲ. ಸೊ ಇದನ್ನು ಹಸಿ ಕಾಳನ್ನ ಚೆನ್ನಾಗಿ 1-2-3 ಸರಿ ತೊಳ್ಕೊಳ್ಳಿ. ತೊಳ್ಕೊಂಡಾದಮೇಲೆ ಅದು ಮುಳುಗೋವಷ್ಟು ನೀರು ಹಾಕೋತಾ ಇದ್ದೀನಿ. ಇದನ್ನ ನಾನು ಸ್ವಲ್ಪ ಜಾಸ್ತಿ ನೀರು ಹಾಕೋತಾ ಇದ್ದೀನಿ, ಯಾಕಂದರೆ ನನಗೆ ಇದು ಕಟ್ಟಬೇಕು. ಇದು ಕಟ್ಟಿನ ಸಾರು ಸಖತ್ತಾಗಿರುತ್ತೆ ಮಸಾಲೆ ಹಾಕಿ ಎಲ್ಲ ಮಾಡಿದರೆ. ಸೊ ಇದು ನಮಗೆಲ್ಲ ಫೇವ್ರೆಟ್, ಅದಕ್ಕೇ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕೋತಾ ಇದ್ದೀನಿ, ಹಾಕ್ಕೊಂಡು ಬೇಯಿಸ್ಕೊತೀನಿ. ಸೊ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕೋದ್ರಿಂದ ಕಾಳು ಚೆನ್ನಾಗಿ ಉಪ್ಪು ಹಿಡ್ಕೊಳ್ಳುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಇದನ್ನು 4 ವಿಸಲ್ ಹೊಡೆಸ್ಕೊತಾ ಇದ್ದೀನಿ ನಾನು. 4 ವಿಸಲ್ ಹೊಡೆದ್ರೆ ಚೆನ್ನಾಗಿ ಅದು ಬೇಯುತ್ತೆ. ಕಾಳು ಬೆಂದರೆ ಸೊಪ್ಪಿನ ಜೊತೆ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ. ಸೊ ಇದು ತಣ್ಣಗಾಗೋಷ್ಟರಲ್ಲಿ ನಾನು ಅದನ್ನು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಅದು ಕಾಳು ಬೆಂದಿದೆ. ಈ ಕಟ್ಟನ್ನ ತಗೋತೀನಿ. ಕಟ್ಟನ್ನೇ ಸಿಂಪಲ್ಲಾಗಿ ನೀವು ಹುಣಸೆಹಣ್ಣು ರಸ ಹಾಕ್ಕೊಂಡು ರಸಮ್ ಸುಧಾ ಮಾಡ್ಕೋಬೋದು. ಇದನ್ನು ಅದೇ ಹುರುಳಿ ಕಟ್ಟು ರಸ ಅಂತ ಮಾಡ್ತೀವಲ್ವ, ಆ ಥರ ಇದನ್ನು ರಸಮು ಮಾಡ್ಕೋಬೋದು. ಆಮೇಲೆ ಕಟ್ಟಿನ ಸಾರು ಮಾಡ್ಕೋಬೋದು. ಸ್ವಲ್ಪ ಕಾಳು ಎತ್ತಿಟ್ಬಿಟ್ಟು ಕೊಬ್ಬರಿ ಎಲ್ಲ ಹಾಕಿ ಸಾಂಬಾರು ಮಾಡಿಕೊಂಡ್ರೆ ಸಾರು ಚೆನ್ನಾಗಿರುತ್ತೆ. ಕಾಳು ಏನಂದರೆ ಮುಟ್ಟಿದರೆ ಸ್ವಲ್ಪ ಮ್ಯಾಶ್ ಆಗಬೇಕು, ಆ ಥರ ಬೆಂದಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ನಾವು ಬಾಣಲಿ ಕಾಯೋಕ್ಕೆ ಇಟ್ಬಿಟ್ಟು ಅದಕ್ಕೆ 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಸಿಡಿದ ಆದಮೇಲೆ ನೀವು ಜೀರಿಗೆ ಹಾಕ್ಕೋಬೇಕು, ಇಲ್ಲಾಂದರೆ ಅದು ಬಾಯಲ್ಲಿ ಕಚ್ಚ ಅಂತ ಸಿಕ್ಕರೆ ಚೆನ್ನಾಗಿರಲ್ಲ. ಅದಕ್ಕೆ ಸಾಸಿವೆ ಸಿಡಿದಾದ್ಮೇಲೆ ಹಿಂಗೆ ಹಾಕ್ಕೋತಾ ಇದ್ದೀನಿ. ಹಿಂಗು ಡೈಜೆಷನಿಗೆ ತುಂಬ ಒಳ್ಳೆಯದು. ನಾನು ಎಲ್ಲ ಒಗ್ಗರಣೆಗೂ ಹಿಂಗೆ ಯೂಸ್ ಮಾಡ್ತೀನಿ. ಆದಷ್ಟು ನೀವು ಹಿಂಗೆ ಯೂಸ್ ಮಾಡಿ, ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ನಿವಾರಣೆ ಆಗುತ್ತೆ. ಸ್ವಲ್ಪ 1 ಎಳೆ ಕರಿಬೇವು ಹಾಕ್ಕೋತಾ ಇದ್ದೀನಿ. ಕರಿಬೇವು ಹಾಕೊಂಡ್ಮೇಲೆ ಬೆಳ್ಳುಳ್ಳಿ ಅಂತೂ ಸಖತ್ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಅದನ್ನು ಅಬಡ ಜಜ್ಜಿಕೊಂಡು ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಬೆಳ್ಳುಳ್ಳಿ. ಮತ್ತು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಬ್ರೌನ್ ಬರಬೇಕು ಈರುಳ್ಳಿ, ಅಂದರೆ ಒಳ್ಳೆ ಫ್ಲೇವರ್ ಬರುತ್ತೆ. ಮನೆಯೆಲ್ಲ ಘಮ ಅಂತ ಇರುತ್ತೆ ಈರುಳ್ಳಿ ಬೆಂದಿದ್ರೆ. ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಹಸಿ ಇದ್ದರೆ ಚೆನ್ನಾಗಿ ಅನಿಸಲ್ಲ. ಸೊ ಸ್ವಲ್ಪ ಬ್ರೌನಿಶ್ ಕಲರ್ ಚೇಂಜ್ ಆದಂಗೆ ನಾನು ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾಯಿಲ್ಲ, ಇದರ ಹಸಿಮೆಣ್ಸಿನ್ಕಾಯಿದು ಪೇಸ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಸೊಪ್ಪು ಕಾಳು ಪಲ್ಯ ಈ ಥರ ಇದ್ದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಟೊಮ್ಯಾಟೊ ಆಪ್ಷನಲ್ಲು, ಯಾಕಂದರೆ ಹುಣಸೆಹಣ್ಣು ಹಾಕೋದ್ರಿಂದ ಹುಳಿ ಅಷ್ಟಾಗಿ ಇಷ್ಟಪಡದೇ ಇರೋರು ಟೊಮ್ಯಾಟೊನ ಸ್ಕಿಪ್ ಮಾಡ್ಬೋದು. ಇದು ನಾನು ಜಾಸ್ತಿ ಏನು ತೊಗೊಂಡಿಲ್ಲ, ಚಿಕ್ಕದಾದಂಥ ಟೊಮ್ಯಾಟೊನ ತೊಗೊಂಡಿದ್ದೀನಿ. ಯಾಕಂದರೆ ಟೊಮೆಟೊ ನನಗೆ ಇಷ್ಟ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಟೊಮೆಟೊ ಉಪ್ಪು ಹಾಕಿದರೆ ಚೆನ್ನಾಗಿ ಮ್ಯಾಶ್ ಆಗುತ್ತೆ. ಟೊಮೆಟೊ ಮಧ್ಯದಲ್ಲಿ ಆ ಥರ ಏನೂ ಸಿಗಲ್ಲ, ಬೇಗ ಮ್ಯಾಶ್ ಆಗಲಿ ಅಂತ ನಾನು ಉಪ್ಪು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ 1 ನಿಮಿಷ ಬಿಟ್ಟು ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ 1 ಚಿಟಿಕೆ ಅರಿಶಿನ, ಗರಂ ಮಸಾಲ ಮತ್ತು ಕೊತ್ತಂಬರಿ ಪೌಡರ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅದೆಲ್ಲ ಮ್ಯಾಶ್ ಆದಮೇಲೆ ಕಟ್ ಮಾಡ್ಕೊಂಡಿರ್ತಕ್ಕಂಥ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ.
ಮೆಂತ್ಯ ಸೊಪ್ಪುಗೆ ಈಗ ಯಾವುದೇ ರೀತಿಯಾದಂಥ ಉಪ್ಪು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಈಗ ಟೊಮೆಟೊ ಮ್ಯಾಶ್ ಮಾಡುವಾಗ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಆ್ಯಂಡ್ ಕಾಳು ಬೇಯಿಸುವಾಗಲೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ. ಈಗ ಉಪ್ಪು ನೀವು ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಆ್ಯಂಡ್ ಸೊಪ್ಪು ಎಲ್ಲ ನೀಟಾಗಿ ಫ್ರೈ ಬೆಂದಾದಮೇಲೆ ಕಾಳೆಲ್ಲ ಹಾಕ್ತಿರಲ್ಲ ಆವಾಗ ಟೇಸ್ಟ್ ನೋಡಿಕೊಂಡು ಉಪ್ಪು ಕಡಿಮೆ ಅಂತ ಅನಿಸಿದರೆ ಹಾಕ್ಕೊಳ್ಳಿ. ನನಗೆ ಇದು ಕರೆಕ್ಟಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿಯಾದಂಥ ನೀರು ಆ್ಯಡ್ ಮಾಡಿದೆ ಫ್ರೈ ಮಾಡ್ಕೊಳ್ಳಿ. ನೀರು ಹಾಕಿದರೆ ಅದು ಚೆನ್ನಾಗಿ ಅನಿಸಲ್ಲ, ಟೇಸ್ಟು ಚೆನ್ನಾಗಿ ಬರಲ್ಲ. ಹಾಗೆ ಎಣ್ಣೆನಲ್ಲೇ ಒಗ್ಗರಣೆನಲ್ಲೇ ಅದು ಚೆನ್ನಾಗಿ ಫ್ರೈ ಆಗಬೇಕು. ಸೊಪ್ಪೆಲ್ಲ ಇವಾಗ ಮ್ಯಾಶ್ ಆಗಿದೆ. ಆವಾಗಲೇ ನಾವು ಬೇಯಿಸಿರ್ತಕ್ಕಂತಹ ತೊಗರಿ ಕಾಳು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕು. ಇದೆಲ್ಲ ಮಿಕ್ಸ್ ಆದಮೇಲೆ ಹುಣಸೆಹಣ್ಣಿನ ರಸ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಅರ್ಧ ನಿಂಬೆಹಣ್ಣಿನಷ್ಟು ಹುಣಸೆಹಣ್ಣನ್ನ ನೆನೆಸಿಟ್ಟಿದ್ದೆ ನಾನು. ಸೊ ಅದನ್ನು ಚೆನ್ನಾಗಿ ಕಿವುಚ್ಕೊಂಡು ಹಾಕೋತಾ ಇದ್ದೀನಿ. ಇದು ಶೇಂಗಾ ಪುಡಿ, ಇದನ್ನು ನಾನು ಡ್ರೈ ರೋಸ್ಟ್ ಮಾಡಿ ಯಾವುದೇ ರೀತಿಯಾದಂಥ ಉಪ್ಪು ಖಾರ ಏನೂ ಆ್ಯಡ್ ಮಾಡಿಲ್ಲ, ಹಾಗೆ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಇದನ್ನು ಕಾಯಿ ತುರಿ ಇನ್ಸ್ಟೆಂಟ್ ಆಗಿ ಇದನ್ನು ಯೂಸ್ ಮಾಡ್ಕೋಬೋದು. ಇದು ಹಾಕಿ ನೋಡಿ, ತುಂಬಾ ಟೇಸ್ಟ್ ಇರುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ. ಶೇಂಗಾ ಪೌಡ್ರ್ ಹಾಕಿದರೆ ಕೊಬ್ಬರಿ ಬದಲು ಇದನ್ನು ಹಾಕಿ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ, ಇದು ನಾನು ಲಂಚ್ ಪ್ಲಸ್ ಬ್ರೇಕ್ಫಾಸ್ಟ್ ನನ್ನ ಹಸ್ಬೆಂಡ್ಗೆ ನನಗೆ ಮಕ್ಕಳಿಗೆ ಸೇರಿಸಿ ಮಾಡಿರೋದು. ರೊಟ್ಟಿ ಮಕ್ಕಳಿಗೆ ಟೈಮ್ ಆಗ್ತಾಯಿದೆ, ಸರ್ವ್ ಮಾಡಿಕೊಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಮಕ್ಕಳಿಗೂ ನಾವು ಏನು ತಿಂತೀವೋ ಅದೇ ಫುಡ್ಡೇ ಕೊಡ್ತೀವಿ ನಾವು. ಅಂದರೆ ಸ್ಕೂಲಿಗೆ ಹೋಗಿರ್ತಾರೆ, ಹೊಟ್ಟೆ ಹಸಿವಾದರೆ ಹೇಳೋಕ್ಕಾಗಲ್ಲ ಅಲ್ವ, ಅದಕ್ಕೆ ಚೆನ್ನಾಗಿ ಬೆಳಗ್ಗೆ ತಿನ್ನಿಸ್ಬಿಡ್ತೀವಿ. ಸೊ ಇದು ನಂದು ಇವತ್ತು ಬ್ರೇಕ್ಫಾಸ್ಟ್. ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ಹೇಗಿತ್ತು ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.